ಸ್ಟ್ರೈಕ್ ತನಕ ರೆಡಿ ನಾವು. ಆದರೆ ನಮ್ಮ ಮುಖಂಡರುಗಳು ಮೀನಾ ಮೆಸೇಜ್ ಇಡ್ತಾ ಇದ್ದಾರೆ ಅಷ್ಟೇ. ನಾವು ಇವತ್ತು ತನಕ ರೆಡಿ. ಇವತ್ತು ಸಾಯಂಕಾಲ ಓಕೆ ಅಂದ್ರೆ ಓಕೆನೆ, ಸ್ಟ್ರೈಕ್ ಅಂದ್ರೆ ಸ್ಟ್ರೈಕ್ನೇ, ಇನ್ನೇನಿಲ್ಲ. ಇವರು ಮೀನಾ ಮೆಸೇಜ್ ಇಡ್ತಾ ಇದ್ದಾರೆ. ಸರ್ ಹೋದ್ ತಿಂಗಳದು ಕೊಡ್ಬೇಕಾಯ್ತು ನಮ್ಗೆ ಅರಿಯರ್ಸು, ಕೊಡ್ತಾ ಇಲ್ಲ. ಸರ್ಕಾರದವ್ರು ಅವ್ರ ಜೋಬದಿಂದ ಕೊಡ್ತಾ ಇಲ್ಲ ನಮಗೆ. ನಾವು ದುಡ್ದಿರೋದು, ಕಷ್ಟಪಟ್ಟು ದುಡ್ದಿರೋ ಸರ್. ನಮ್ಮ ಶಾಲೆ ಮಕ್ಕಳಿಗೆ ಸ್ಕೂಲ್ ಸೇರ್ಸಕ್ ಆಗ್ತಾ ಇಲ್ಲ. ಮಕ್ಕಳಿಗೆ ಏನು ಫೀಸ್ ಕೊಟ್ಟು ಸೇರ್ಸಕ್ ಆಗ್ತಾ ಇಲ್ಲ ನಾವು. ಅಂಥದ್ರಲ್ಲಿ ಇವರು ಜೇಬಿಂದ ಸರ್ಕಾರದವ್ರು ಕೊಡ್ತಾ ಇಲ್ಲ. ನಮ್ಮ ಹಣನ ಅವ್ರು ನಮಗೆ ಕೊಡ್ತಾ ಇರೋದು, ಬೇರೆ ಅವ್ರಿನ ಹಣದಿಂದ ಕೊಡ್ತಾ ಇಲ್ಲ. ಅಗ್ರಿಮೆಂಟ್ 24ರಿಂದ ಕೊಡ್ಬೇಕಾಯ್ತು, 25ರಿಂದ ಕೊಡ್ತೀನಿ ಅಂತಾರೆ. ಅದು ಆಗಲ್ಲ. ನಮ್ಗೆ ಬೇಕೇ ಬೇಕು ಇವಾಗ, ನಮ್ಗೆ ಇವಾಗೇ ಬೇಕು ಇವಾಗ. ಈಗ ಜಂಟಿ ಕ್ರಿಯಾ ಸಮಿತಿ ಹೇಳೋದು ಉಪ ಸತ್ಯಾಗ್ರಹ ಮಾಡೋಣ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವು ಉಪ ಸತ್ಯಾಗ್ರಹಕ್ಕೆ ಕೂತ್ಕೋತೀವಿ ಬೇಕಾರೆ, ಅದಕ್ಕೆ ರೆಡಿ ನಾವು. ಅವ್ರೇನಾರ ಸೂಟ್ ಕೇಸ್ ಇಟ್ಕೊಂಡು ಇದು ಮಾಡ್ಕೋತೀವಿ ಅಂದ್ರೆ ಆಗ್ತಾ ಇಲ್ಲ. ನಾವು ಅದಕ್ಕೆ ಒಪ್ಪಲ್ಲ. ನಾವು ಒಬ್ಬ ತಗೊಂಡು ನಾವೇನ್ ಮಾಡಕ್ಕಾಗ್ತದೆ? ಒಬ್ಬ ಏನೋ ಮಾಡಿ ಏನ್ ಮಾಡಕ್ಕಾಗ್ತದೆ? ನಮಗೆ ಅಧಿಕ ನಮಗೆ ಬೇಕು. ನಮ್ಮ ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ, ನಮ್ಗೆ ಬೇಕು, ನಮ್ಗೆ ನಮ್ಮ ಅಮೌಂಟ್ ಬೇಕು, ಎಲ್ಲರೂ ಬೇಕು. ನಮ್ಗೆ ಎಲ್ಲ ಸವಲತ್ತು ಕೊಡ್ಬೇಕು. ನಮಗೆ ಏನ್ ಹೇಳಿದ್ರಲ್ಲ ಡಿಸಿಷನ್, ಅದನ್ನ ಒಪ್ತೀರಾ ನೀವು? ನಮಗೆ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ ನಮ್ಗೆ. ನಾವು ಒಪ್ಪಕ್ಕೆ ಆಯ್ತಲ್ಲ. ನಮ್ಗೆ ನಾಳೆ ಬೇಕು, ನಾಳೆ ಸ್ಟ್ರೈಕ್ ಆಗಬೇಕಾರೆ. ಜಂಟಿ ಕ್ರಿಯಾ ಸಮಿತಿ ಏನ್ ತೀರ್ಮಾನ ತಗೊಂಡಿತ್ತೋ ಅದಕ್ಕೆ ನಾವು ಎಲ್ಲರೂ ಬದ್ಧವಾಗಿದ್ದೀವಿ. ಜಂಟಿ ಕ್ರಿಯಾ ಸಮಿತಿ ಏನ್ ಹೇಳುತ್ತೋ ಮುಂದೆ ಅದನ್ನು ನಡ್ಕೊಂತೀವಿ ನಾವು. ಈಗ ನಮಗೆ ಸರ್ಕಾರ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಕಾಲಾವಕಾಶ ಕೇಳಿದೆ. ಅದಕ್ಕೆ ಜಂಟಿ ಕ್ರಿಯಾ ಸಮಿತಿಯವರು ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ನಮಗೆ ಒಪ್ಪಿಗೆ ಇದೆ. ಸರ್ ಖಂಡಿತ ನಾವು ಅವ್ರ ದುಡ್ಡು, ಸರ್ಕಾರ ದುಡ್ಡು ಕೇಳ್ತಾ ಇಲ್ಲ. ನಾವೇನು ಕಷ್ಟಪಟ್ಟಿದ್ದೀವಿ, 37 ವರ್ಷ ಸರ್ವಿಸ್ ಮಾಡಿ ಕಷ್ಟಪಟ್ಟಿದ್ದೀವಿ. ನಾವು ಕಷ್ಟಪಟ್ಟ ದುಡ್ಡು ನಮಗೆ ಕೊಡ್ಬೇಕಷ್ಟೇ, ಅವ್ರ ಕೈಯಿಂದ ಏನು ಕೇಳ್ತಾ ಇಲ್ಲ. ಆದ್ದರಿಂದ ಮಾನ್ಯ ಸರ್ಕಾರದವರು, ಸಿದ್ದರಾಮಯ್ಯ ಆಗಿರ್ಬೋದು, ರಾಮರೆಡ್ಡಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಕಷ್ಟ ಏನಿದೆ ಸ್ಪಂದಿಸಿ 1/1/24ರಿಂದ ವೇತನ ಪರಿಷ್ಕರಣೆ, ಆಮೇಲೆ 32 ತಿಂಗಳು ಅಧಿಯಸ್ಸು ಅಷ್ಟೇ ಕೇಳ್ತಾರೆ. ಈಗ ಮುಷ್ಕರ ನಾಳೆಯಿಂದ ಏನಿರಲ್ಲ, ಸತ್ಯಾಗ್ರಹ ಇರೋದು, ಧರಣಿ ಸತ್ಯಾಗ್ರಹ. ಇದಕ್ಕೆ ನಿಮ್ಮ ಸಮ್ಮತಿ ಇದೆಯಾ? ಖಂಡಿತ ಇದೆ, ಖಂಡಿತ ನ್ಯಾಯ ಇದೆ. ಸರ್, ನಮಗೆ ಸರ್ಕಾರದಿಂದ ನ್ಯಾಯ ದೊರಕಿಲ್ಲ. ಆದರೂ ಕೂಡ ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ನೌಕರರಿಗೆ 10 ದಿವಸ ಸಮಯನ ಕೊಟ್ಟು ನಮ್ಮನ್ನ ಕರೆದು ಮಾತಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಒಪ್ಕೊಂಡು ಇದು ಮಾಡೋಣ. 10 ದಿವಸ ಅಂತ ಅವ್ರು ಹೇಳಿದ್ದಾರೆ. ಅದ್ರ ಮೇಲೆ ನಾವು ಕಾಯೋಣ. ಆದರೂ ಕೂಡ ಅವರು ಸರ್ಕಾರ ಅರ್ಥ ಮಾಡ್ಕೋಬೇಕು. KSRTCಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರು ಯಾವುದೇ IAS ಆಫೀಸರ್ ಮಕ್ಕಳಲ್ಲ, ರಾಜಕಾರಣಿ ಮಕ್ಕಳಲ್ಲ, ಬಡ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಡ್ರೈವರ್ ಆಗಿರೋರು ಯಾರು ರಾಜಕಾರಣಿ ಮಕ್ಕಳು ಡ್ರೈವರ್ ಆಗಿಲ್ಲ ಸರ್. ರಾಜಕಾರಣಿಗಳು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ತಾರೆ, ಆಮೇಲೆ ಬಂದು ಅವ್ರ ಸಂಬಳ ಹೆಚ್ಚಿಗೆ ಮಾಡ್ಕೊಳ್ತಾರೆ ವಿಧಾನಸೌಧದಲ್ಲಿ. ಅದನ್ನ ಯಾರನ್ನ ಕೇಳ್ತಾರ? ಯಾರನ್ನೂ ಕೇಳಲ್ಲ. ನಾವು ನಮ್ಮ ಸಂಬಳ ಬೇಕು ಅಂದರೆ ರಾಜಕಾರಣಿಗಳು ಕೇಳಬೇಕು. ಅಂಥ ಪರಿಸ್ಥಿತಿನೂ ಬಂದಿದೆ. ಆದರೂ ಕಾಯೋಣ, ನೋಡೋಣ. ಈಗ ನೆನ್ನೆ ಹೇಳಿದಾರಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ನಾವು ಸರ್ಕಾರ ಸಂಕಷ್ಟದಲ್ಲಿದೆ ಅಂತ. ಸರ್ಕಾರ ಸಂಕಷ್ಟಕ್ಕೆ ಹೋಗಕ್ಕೆ KSRTC ಕಾರ್ಮಿಕರು ಕಾರಣನಾ? ಇವ್ರನ್ನ ಸರ್ಕಾರ ಸಂಕಷ್ಟಕ್ಕೆ ಹೋಗೋಕೆ KSRTC ಕಾರ್ಮಿಕರು ಕಾರಣನಾ? ನಾವು ತಿಳಿದೀವ? ನಾವು ಅವ್ರು ಮಾಡಿರೋ ಶಕ್ತಿ ಯೋಜನೆನ ಫಲಪ್ರದ ಮಾಡಿದೀವ ಇಲ್ವಾ? ನೀವಿದ್ದೀರಾ ಅಲ್ವಾ ವಿಡಿಯೋದವರು? ಹೇಳಿ, ಮೀಡಿಯಾದವ್ರು ನೀವು ಹೇಳಿ, ನಾವು ಗೆಲ್ಸಿದೀವ ಇಲ್ವಾ ಅವ್ರ ಶಕ್ತಿ ಯೋಜನೆನ? ಅವರಿಂದ ಆದ್ಮೇಲೆ ಅವ್ರು ಬಿಸಿ ಆಗ್ತಾರೆ. ಅದಕ್ಕೆ ಮುಂಚೆ ಮಾತುಕತೆ ಕರೆದ್ರೆ ನಾವು ಹೋಗಿ ಮಾತಾಡ್ತೀವಿ. ಏನು ಒಂದೇ ಮೀಟಿಂಗಲ್ಲಿ ಏನು ಇತ್ಯರ್ಥ ಆಗೋದಿಲ್ಲ. ಅದರಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಾವು ಅವ್ರನ್ನ ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀರಿ ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲೇ ಅಂದರು. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜನಸಮುದಾಯನ, ಒಂದು ಸಂಘಟನೆನ ಲೀಡ್ ಮಾಡೋದು ಸುಲಭ ಅಲ್ಲ. ತಾಳ್ಮೆ ಕೆಟ್ಟರೆ ಏನಾಗುತ್ತೆ? ಅಕಸ್ಮಾತ್ ಇವತ್ತೊಂದು ಜನ, ಒಂದು ಸೆಕ್ಷನ್ ಆಫ್ ದಿ ವರ್ಕರ್ಸು ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ ಅಂದರು. ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ? 21ನೇ ಇಸ್ವಿಲಿ ಆಗಿದ್ದಾಗುತ್ತೆ. ಸರ್ಕಾರ ನಿಮ್ಮ ಹತ್ರ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನೀವು ಆ ಅವಕಾಶ ಉಪಯೋಗಿಸ್ಕೊಳ್ಳದೆ ನೀವು ಏಕಾಏಕಿ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಅದರಿಂದ ನಾವು ಹಳಿ ತಪ್ಪಬಾರ್ದು. ಈಗಾಗಲೇ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಾಗಶಃ ಪ್ರತಿಫಲ ಸಿಕ್ಕಿದೆ. ನಾವು ಇದನ್ನ ಉಳಿಸ್ಕೊಂಡು ಈಗ ಪಡಿಬೇಕಾಗಿರೋದಕ್ಕೆ ಹೋರಾಟ ಮುಂದುವರಿಸ್ತೀವಿ.
ಅದರಿಂದ ನಾವು ಯಾವುದೇ ಡಿಮಾಂಡ್ಗಳನ್ನ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಅಟ್ ದಿ ಸೇಮ್ ಟೈಮ್ ಪಬ್ಲಿಕ್ ಅವರನ್ನ ನಾವು ವಿ ಆರ್ ನಾಟ್ ಹೋಲ್ಡಿಂಗ್ ದೆಮ್ ಟು ರ್ಯಾನ್ಸಮ್. ಅದರಿಂದ ನಾವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀವಿ. ಅದರಿಂದ ಜನಗಳ ಆಕ್ರೋಶ ಇಮಿಡಿಯೇಟ್ ಆಗಿ ನೀವು ಕಾರ್ಯಕ್ರಮ ಕೊಡಬೇಕು ಅನ್ನುವಂಥ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನು ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರನ ಮತ್ತೆ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ಥ್ಯಾಂಕ್ ಯು. ಈಗ ಡಿಸಿಷನ್ ತಗೊಂಡ್ರೆ 10 ದಿನ ಈ ಕಡೆ ಬಂದು 10 ದಿನ ಏನು ಇವಾಗ ಜಂಟಿ ಕ್ರಿಯಾ ಸಮಿತಿ ಏನು ತೀರ್ಮಾನ ತಗೊಂಡಿದೆ ಅದು ಫೈನಲ್. ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾರೆ. ಊರದ ಯಾರೋ ಕಳಿಸಿರ್ತಾರೆ, ಮಾತಾಡ್ತಾರೆ ಅಷ್ಟೇ. ಆದರೆ ಇವಾಗ ಜಂಟಿ ಕ್ರಿಯಾ ಸಮಿತಿ ಒಂದು ಹೋರಾಟ ಕೈಗೆತ್ಕೊಂಡಿದೆ. ಅವ್ರು ಏನು ಹೇಳ್ತಾರೆ ಅದು ಅಂತಿಮ. ನಮ್ಮ ತಂದೆಯವರು ಕೂಡ ಹೇಳ್ತಾ ಇದ್ದು, ಅವರು ಮನವಿ ಇದ್ದಿದ್ದು ಕೊನೆಗೆ ಸಾವಿನಲ್ಲಿ ತಾವು ಕೂಡ CM ಅವರು ಮನೆಗೆ ಬಂದಾಗ ಭೇಟಿ ಮಾಡಿ ನೀವು ಮನವಿ ಕೂಡ ಮಾಡ್ಕೊಂಡಿದ್ರಿ. ಅದು ಈಡೇರಿದೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಎಲ್ಲವೂ ಒಂದೇ ಸಲಕ್ಕೆ ಈಡೇರತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಬೇಕೋ ಬೇಡವೋ ಈ ರಾಜಕೀಯ ಪಕ್ಷಗಳು ಕಾರ್ಮಿಕ ಪರವಾದ ಪಕ್ಷಗಳಲ್ಲ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದೆ, ಮತ್ತೆ ಮಾತುಕತೆಗೆ ತೆರೆದಿದೆ ಅಂತ ಕೂಡ ಸರ್ಕಾರ ಹೇಳಿದೆ. ಆಮೇಲೆ ನೆಗೋಷಿಯಬಲ್ ಅಂತ ಹೇಳಿದೆ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಏನು ತೀರ್ಮಾನ ತಗೊಂಡಿದೆ ಅದು ಸ್ಪಷ್ಟವಾಗಿದೆ. ಅದು ಹಾಗೆ ನಡ್ಕೊಂಡು ಈಗ ಆದೇಶವನ್ನು ನೀವು ರಿಸೀವ್ ಮಾಡ್ಕೋಬೇಕಾ? ಈಗ ಸರ್ಕಾರ ಹೊರಡಿಸಿರುವಂಥ ಆದೇಶವನ್ನು ಹಿಂಬಾಕಿ ವೇತನ 28 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ತಗೊಳ್ಳೋದು ಒಳ್ಳೇದಾ ಅಥವಾ ಇಲ್ಲ ಆದೇಶವನ್ನೇ ತಿರಸ್ಕರಿಸೋದು? ಈಗ ಇದು ನಾನು ವ್ಯಕ್ತಿಗತವಾಗಿ ನಾನೇನು ಹೇಳೋಕ್ ತಯಾರಿ. ಕ್ರಿಯಾ ಸಮಿತಿಯ ಹಿನ್ನೆಲೆಯಲ್ಲಿ ಹೇಳೋದು ಜಂಟಿ ಕ್ರಿಯಾ ಸಮಿತಿ ಲೀಡರ್ಸ್ ಇವಾಗ ಆಗ್ಲೇ ಕೊಟ್ಟಿದ್ದಾರೆ, ಏನು ಮಾತು ಇವಾಗ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವ್ರೇನ್ ಮಾಡಿದ್ದಾರೆ ಅದು ಅಂತಿಮ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.